ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನದಿಂದ ಕಂಗೆಟ್ಟಿರುವಂತಹ ಜನ ಸ್ವಲ್ಪ ಮಟ್ಟಿಗೆ ಆರಾಮಾಗಿ ಒಂದು ಪ್ರವಾಸಕ್ಕೆ ಹೋಗ್ಬರೋಣ ಅಂದ್ರೆ ನೀವು ಆಯ್ಕೆ ಮಾಡ್ಕೊಳ್ಳೋದು ಯಾವ ಊರು? ಚಿಕ್ಕಮಗಳೂರು. ಈ ಬಾರಿ ಚಿಕ್ಕಮಗಳೂರಿಗೆ ಹೋದಂತಹ ಪ್ರವಾಸಿಗರಿಗೂ ಕೂಡ ಅತಿ ದೊಡ್ಡ ಶಾಕ್ಗೊಳಗಾಗಿದ್ದಾರೆ. ಕಾರಣ ಚಿಕ್ಕಮಗಳೂರಲ್ಲೂ ಕೂಡ ಅತಿ ದೊಡ್ಡ ಬಿಸಿಲಿನ ತಾಪಮಾನ ದಾಖಲಾಗಿದೆ ಅಂತೆ. ಹಾಗಾಗಿ ಪ್ರವಾಸಿಗರು ಹೈರಾಣಾಗಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸುತ್ತಲೂ ಹಸಿರ ವಾತಾವರಣ, ಕಣ್ಣಾಯಿಸಿದಷ್ಟು ಕಾಣಸಿಗೋ ಸಸ್ಯ ರಾಶಿಗಳು. ಬಹುತೇಕ ಮಲೆನಾಡ ಭಾಗವನ್ನ ಆವರಿಸಿರೋ ಜಿಲ್ಲೆ ಚಿಕ್ಕಮಗಳೂರು. ಇಲ್ಲಿನ ವಾತಾವರಣ ಸವಿಯೋದಕ್ಕೆ ಸಾಲು ಸಾಲು ಪ್ರವಾಸಿಗರ ದಂಡೆ ಜಿಲ್ಲೆಯತ್ತ ಹರಿದು ಬರುತ್ತೆ. ಸಮ್ಮರ್ ಬಂದ್ರೆ ಇಲ್ಲಿ ವಾತಾವರಣ ಗರಿಷ್ಠ ಅಂದ್ರೆ 28 ತಪ್ಪಿದ್ರೆ 29 ಇರ್ತಾ ಇತ್ತು. ಆದ್ರೆ ಈ ಬಾರಿಯ ಹವಾಮಾನ ಬದಲಾವಣೆಯಿಂದ ಬಿಸಿಲ ಬೇಗೆಯಲ್ಲಿ ಜನ ಬೇಯುವಂತಾಗಿದೆ. ಕನಿಷ್ಠ 29 ಡಿಗ್ರಿ ಇರ್ತಾ ಇದ್ದ ವಾತಾವರಣ 32-33ಕ್ಕೆ ಏರಿಕೆಯಾಗಿದೆ. ಸುಡು ಬಿಸಿಲಿನ ಅಬ್ಬರಕ್ಕೆ ಜನ ಮನೆಯಿಂದ ಹೊರಕ್ಕೆ ಕಾಲಿಡಲು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರವಲ್ಲದೆ ಜನ ಫ್ಯಾನ್, ಎಸಿ ಇಲ್ಲದೆ ಮಲೆನಾಡಲ್ಲೂ ದಿನ ಕಳೆಯುವುದು ಕಷ್ಟವಾಗಿದೆ. ಬರಕ್ಕೆ ಕಷ್ಟ ಆಗ್ತಾ ಇದೆ. ಛತ್ರಿ ಇಲ್ಲ ಅಂದ್ರೆ ಆಚೆಗೆ ಬರಕ್ ಆಗ್ತಾನೆ ಇಲ್ಲ. ಫ್ಯಾನ್ ಎಲ್ಲ ಇಟ್ಕೊಂಡು ಬರ್ತಾ ಇದ್ವಿ. ಎಳ್ನೀರ್ ಕುಡಿಯೋದು, ಜ್ಯೂಸ್ ಕುಡಿಯೋದು ಎಲ್ಲ ಆಗ್ತಾ ಇದೆ. ಇನ್ನು ಬೇಸಿಗೆ ಕಾಲ ಬಂದ್ರೆ ಆಗೊಮ್ಮೆ ಈಗೊಮ್ಮೆ ನಡುವಲ್ಲಿ ಕೊಂಚ ಮಳೆ ಆಗ್ತಾ ಇತ್ತು. ಹೀಗೆ ಸುರಿಯುವ ಹೂ ಮಳೆ ಹವಾಮಾನವನ್ನ ತಂಪಾಗಿಡುತ್ತಿತ್ತು. ಆದ್ರೆ ಈ ಬಾರಿ ಕೆಲವು ಕಡೆ ಮಾತ್ರ ಮಳೆಯಾಗಿದ್ದು ನೆಲದ ಕಾವು ಹೆಚ್ಚಾಗಿದೆ. ಈ ಸರಿ ತಾಪಮಾನ ಮಿತಿಮೀರಿರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜನಸಾಮಾನ್ಯರು ತಮ್ಮ ಜೀವನಕ್ಕಾಗಿ ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲಿನ ಜಳ ತುಂಬಾ ಹೆಚ್ಚಾಗಿದೆ. ಕಾಲಕ್ಕೆ ಮಳೆ ಬಂದಿದ್ರೆ ಸರಿ ಆಗ್ತಾ ಇತ್ತು. ಆದ್ರೆ ಈ ಸರಿ ಮಳೆ ಬಂದಂಗ ಆಗ್ತಾ ಇದೆ. ಆದ್ರೆ ಸಕಾಲದಲ್ಲಿ ಮಳೆ ಆಗ್ತಾ ಇಲ್ಲ. ಸಕಾಲದಲ್ಲಿ ಮಳೆ ಬಂದ್ರೆ ಏನ್ ತೊಂದರೆ ಇಲ್ಲ. ಇದೇ ತರದ ಜಳ ಜಾಸ್ತಿ ಆಯ್ತು ಅಂದ್ರೆ ಜನ ಜಾನುವಾರುಗಳಿಗೂ, ಪಶು ಪಕ್ಷಿ ಪ್ರಾಣಿಗಳಿಗೆ ಕುಡಿಯೋ ನೀರಿನ ತೊಂದರೆ ಆಗುತ್ತೆ. ಒಟ್ನಲ್ಲಿ ಏಪ್ರಿಲ್ ಮೇ ಸಮಯದಲ್ಲಿ ತಂಪಾಗಿರ್ತಿದ್ದ ಕಾಫಿ ನಾಡಿನಲ್ಲೇ ಈ ಮಟ್ಟಕ್ಕೆ ಬಿಸಿಲು ಹೆಚ್ಚಾಗಿದ್ದು ಮಳೆರಾಯ ಕರುಣೆ ತೋರಿಸಪ್ಪ ಅಂತ ಜನ ಕೈ ಮುಗಿತಾ ಇದ್ದಾರೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.